ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಹೆಚ್ಎನ್ ವ್ಯಾಲಿ ಯೋಜನೆಗೆ ಚಾಲನೆ ಮತ್ತು ಜನಸ್ಪಂದನ ಪೋಸ್ಟರ್ ಬಿಡುಗಡೆ. ಈ ಭಾಗದ ಶಾಸಕರ ಶಾಶ್ವತ ನೀರಾವರಿ ಯೋಜನೆಯ ಕನಸು ಇದೇ ತಿಂಗಳು 18ರಂದು ನನಸಾಗಲಿದೆ. ಇದೊಂದು ಸರ್ಕಾರಿ ಮತ್ತು ಸಾರ್ವಜನಿಕರ ಕಾರ್ಯಕ್ರಮವಾಗಿದೆ ಅಂತ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬುರಮಡುಗು ನರಸಿಂಹಪ್ಪ ತಿಳಿಸಿದರು. ತಾಲೂಕಿನ ಯಲ್ಲಪ್ಪಲ್ಲಿ ಬಳಿ ಇರುವ ಶ್ರೀನಿವಾಸ ಕ್ಯಾಂಟರಿಂಗ್ ಅವರ ತೋಟದ ಮನೆಯಲ್ಲಿ ಆಯೋಜಿಸಲಾಗಿದ್ದ ಇದೇ 18/11/2025 ಮಂಗಳವಾರ ನಡೆಯಲಿರುವ ಹೆಚ್ಎನ್ ವ್ಯಾಲಿ ಯೋಜನೆಯಡಿ 24 ಕೆರೆಗಳಿಗೆ ನೀರು ಹರಿಸೋದು ಮತ್ತು ಜನಸ್ಪಂದನ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ನಮ್ಮ ಗಡಿ ಭಾಗದ ಅಂತರ್ಜಲ ಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಹಕಾರದಿಂದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸತತ ಪರಿಶ್ರಮದಿಂದ ಹೆಚ್ಎನ್ ವ್ಯಾಲಿ ಯೋಜನೆ ಮೂಲಕ ಸುಮಾರು 24 ಕೆರೆಗಳಿಗೆ ನೀರು ಹರಿಸುವ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದ್ದು, ತಾಲೂಕಿನ ಆಚೆಪಲ್ಲಿ ಪದ್ದಚೆರುವು ಕೆರೆಗೆ ಹೆಚ್ಎನ್ ವ್ಯಾಲಿ ನೀರು ಹರಿಯುತ್ತಿದೆ. ಈ ಒಂದು ಸುದಿನ ಇದೇ ತಿಂಗಳು 18ರಂದು ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಆಚೆಪಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದ್ದು, ಕರ್ನಾಟಕ ರಾಜ್ಯ ಸಣ್ಣ ನೀರಾವರಿ ಸಚಿವ ಬೋಸರಾಜು ಮತ್ತು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಆಗಮಿಸಲಿದ್ದು, ಹೆಚ್ಎನ್ ವ್ಯಾಲಿ ನೀರು ಹರಿಸುವ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಆಚೆಪಲ್ಲಿ ನಮ್ಮ ಹೊಸ ಕೆರೆಯಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಹಂತವಾಗಿ ಇವತ್ತು ನಮ್ಮ ಬಾಗೇಪಲ್ಲಿ ತಾಲೂಕಿಗೆ ಶಾಶ್ವತ ನೀರಾವರಿ ಯೋಜನೆಯ ಮೊದಲನೇ ಭಾಗವಾಗಿ ಹೆಚ್ಎನ್ ವ್ಯಾಲಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಶಾಸಕರ ಒಂದು ಅತಿ ಒಂದು ಶ್ರಮದಿಂದ, ಅವರ ಒಂದು ಪರಿಶ್ರಮದಿಂದ ಇವತ್ತು ಏನು ನಮ್ಮ ಬರಗಾಲದಿಂದ ತುತ್ತಾಗ್ತಕ್ಕಂಥ ಒಂದು ಬಾಗೇಪಲ್ಲಿ ಬರಡು ಭೂಮಿಗೆ ಒಂದು ಶಾಶ್ವತ ನೀರಾವರಿ ಯೋಜನೆಯನ್ನು ತರಬೇಕನ್ನೋ ಅವ್ರ ಕನಸನ್ನು ಇವತ್ತು ನನಸಾಗುವ ಒಂದು ಸಮಯ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ ಅವರು ಬರ್ತಾಯಿದ್ದಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ನಮ್ಮ ಸುಧಾಕರ್ ಅವರು ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಕ್ಷೇತ್ರದ ಭಾಗವಹಿಸಿ ಈ ಒಂದು ನೀರಿನ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಇವತ್ತೆಲ್ಲ ಕೂಡ ನಮ್ಮ ಪಂಚಾಯತಿ ಎಲ್ಲ ಮುಖಂಡರುಗಳು ಸೇರಿ ಎಲ್ಲ ಕೂಡ ಚರ್ಚೆ ಮಾಡಿ ಇವತ್ತು ಒಂದು ಏನು ನಮ್ಮ ಪೋಸ್ಟರ್ ಇವತ್ತು ಒಂದು ನೀರಿನ ಒಂದು ಉದ್ಘಾಟನೆಯ ಒಂದು ಪೋಸ್ಟರನ್ನು ಇವತ್ತು ಇಲ್ಲಿ ನಾವು ಒಂದು ಉದ್ಘಾಟನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಹೊಂದಿಸುತ್ತಾ ಏನು ಇವತ್ತು 18ನೇ ತಾರೀಕು ನಡೀತಕ್ಕಂಥ ಒಂದು ಜನಸ್ಪಂದನ ಕಾರ್ಯಕ್ರಮ, ಹಾಗೆ ಅದ್ರ ಜೊತೆಗೆ ಒಂದು ಹೆಚ್ಎನ್ ವ್ಯಾಲಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಮಸ್ತ ಜನರುಗಳು ಬಂದು ನಮ್ಮ ಶಾಸಕರಿಗೆ ಅಭಿನಂದನೆ ತಿಳಿಸಬೇಕಂತ ತಮ್ಮಲ್ಲಿ ಕೂಡ ಈ ಪತ್ರಿಕಾ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಒಂದು 10,000 ಜನ ಸೇರಬೇಕಂತ ಒಂದು ನಿರೀಕ್ಷೆ ಇದೆ. ಈ ಒಂದು ಕ್ಷೇತ್ರದ ಪ್ರತಿಯೊಂದು ಜನರು ಕೂಡ ನಾಯಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಸುಮಾರು 10,000 ಜನ ಸೇರಿ ಒಂದು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಶಾಸಕರಿಗೆ ಕೂಡ ಅವತ್ತು ಎಲ್ಲ ಟೋಟಲ್ ಕ್ಷೇತ್ರದ ಎಲ್ಲ ಜನರು ಕೂಡ ಅವರಿಗೆ ಒಂದು ಅಭಿನಂದನೆ ಮಾಡಬೇಕಂತ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಸಮಸ್ತ ಅದೇ ದಿನದಂದು ಜನಸ್ಪಂದನ ಕಾರ್ಯಕ್ರಮ ಕೂಡ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಫಲಾನುಭವಿಗಳು ಸರ್ಕಾರಿ ಯೋಜನೆಗಳನ್ನು ಪಡೆದಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡಲು ನಮ್ಮ ಚೇಳೂರು ಮತ್ತು ಬಾಗೇಪಲ್ಲಿ ತಾಲೂಕಿನ ಸಾವಿರಾರು ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಕೆಡಿಪಿ ಸದಸ್ಯ ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ಈಗ ಇರುವ ಪರಿಸ್ಥಿತಿಯಲ್ಲಿ ಕೊಳವೆ ಬಾವಿಯಲ್ಲಿ ನೀರು ಸಿಗಬೇಕಾದ್ರೆ ಸುಮಾರು 1,000ಕ್ಕೂ ಹೆಚ್ಚು ಅಡಿ ಕೊಳವೆ ಕೊರೆಸುವ ಅಗತ್ಯ ಇದೆ. ಇದನ್ನು ಮನಗಂಡ ನಮ್ಮ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೆಚ್ಎನ್ ವ್ಯಾಲಿ ಯೋಜನೆ ಮೂಲಕ ಈ ಭಾಗದ ಸುಮಾರು 24 ಕೆರೆಗಳಿಗೆ ನೀರು ತುಂಬುವ ಯೋಜನೆಗೆ ನವೆಂಬರ್ 18ರಂದು ಆಚೆಪಲ್ಲಿ ಗ್ರಾಮದ ಪೆದ್ದೆ ಕೆರೆಗೆ ನೀರು ತುಂಬುವ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಯೋಜನೆಯಿಂದ ಮುಂದಿನ ಕೇವಲ 1 ವರ್ಷದ ನಂತರ ಈ ಭಾಗದಲ್ಲಿ 400ರಿಂದ 450 ಅಡಿಯಲ್ಲಿ ನೀರು ಸಿಗಲಿದೆ. ಇದಕ್ಕೆ ಮುಖ್ಯ ಕಾರಣ ಹೆಚ್ಎನ್ ವ್ಯಾಲಿ ಯೋಜನೆ. ಇದು ಒಂದು ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶವಾಗಿದೆ ಎಂದರು. ಆಚೆಪಲ್ಲಿ ಗ್ರಾಮದಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಸಾರಥ್ಯದಲ್ಲಿ ಬೃಹತ್ತಾದಂಥ ಒಂದು ಜನಸ್ಪಂದನ ಕಾರ್ಯಕ್ರಮ ಮತ್ತು ಏನು ಈ ಒಂದು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಹಲವಾರು ದಶಕಗಳಿಂದ ಜನರ ಒಂದು ರೈತರ ಈ ಭಾಗದ ಸರ್ವ ಜನರ ಒಂದು ಬೇಡಿಕೆಯಾಗಿತ್ತು ಶಾಶ್ವತ ನೀರಾವರಿ ಬೇಕು ಅಂತ. ಆ ಶಾಶ್ವತ ನೀರಾವರಿಯ ಭಾಗವಾಗಿ ಆಚೆಪಲ್ಲಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ನೀರಾವರಿ ಸಚಿವರಾದಂಥ ಬೋಸರಾಜರವರು ಬಂದು ಏನು ಈ ಭಾಗದ 24 ಈ ಕ್ಷೇತ್ರದ 24 ಕೆರೆಗಳಿಗೆ ಹೆಚ್ಎನ್ ವ್ಯಾಲಿ ನೀರನ್ನು ಇವತ್ತು ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಯನ್ನು ಚಾಲನೆ ನೀಡಲಿಕ್ಕಾಗಿ ಅವತ್ತು ಬರ್ತಾ ಇದ್ದಾರೆ. 18ನೇ ತಾರೀಕು ಈ ತಿಂಗಳು ಮಂಗಳವಾರ ಆಚೆಪಲ್ಲಿ ಗ್ರಾಮದಲ್ಲಿ ಮಾನ್ಯ ಶಾಸಕರ ಬಹುದಿನಗಳ ಕನಸು ಇವತ್ತು ಈ ಭಾಗದ ಜನರ ಕನಸನ್ನು ಮಾನ್ಯ ಶಾಸಕರು ಇವತ್ತು ನನಸು ಮಾಡಿದ್ದಾರೆ. ಇದು ಬಹುಶಃ ಚರಿತ್ರೆಯಲ್ಲಿ ದಾಖಲಾಗುವಂಥ ಒಂದು ವಿಚಾರ. ಯಾಕಂದರೆ ಮುಂದಿನ ಭವಿಷ್ಯತ್ತಿನಲ್ಲಿ
ಈ ಭಾಗದ 24 ಕೆರೆಗಳು ಎಂದಿಗೂ ಕೂಡ ಒಣಗುವಂತಹ ಪರಿಸ್ಥಿತಿ ಬರೋದಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎವಿ ಪೂಜಪ್ಪ, ಕಾಂಗ್ರೆಸ್ ಮುಖಂಡರಾದ ಪ್ರಭಾಕರ್ ರೆಡ್ಡಿ, ಅಶ್ವತ್ಥಪ್ಪ, ನಾರಾಯಣ ರೆಡ್ಡಿ, ಯರಗಡ್ಲ ನಾರಾಯಣಸ್ವಾಮಿ, ಎರ್ರ ಕಿಟ್ಟಪ್ಪ, ವಿ ಆಂಜಿನಪ್ಪ, ವೆಂಕಟರೆಡ್ಡಿ, ಎಕೆ ಗಂಗಾಧರಪ್ಪ, ಬಾಬು ರೆಡ್ಡಿ, ಗಣೇಶ್ ರೆಡ್ಡಿ, ಮಹೇಶ್, ಶ್ರೀನಿವಾಸ್, ಕೋಟಪ್ಪ, ಶ್ರೀಶಕ್ತಿ ಸಂಘದ ಪಾರ್ವತಮ್ಮ ಸೇರಿದಂತೆ ನೂರಾರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.